ರೆಸಾರ್ಟ್ ಇದು. ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಐ ಲೈಕ್ ಇಟ್. ನೀವು ಬನ್ನಿ. ನಾನು ಕೈಯಲ್ಲಿ ಆಗಲ್ಲ ಈ ಚಳಿ ತಡಿಯಕ್ಕೆ. ಸೀರಿಯಸ್ ಆ್ಯಕ್ಚುಲಿ ನನಗೆ ಅರ್ಥ ಆಗ್ತಿಲ್ಲ ಯಾಕೆ ಊಟಿಗೆ ಬಂದಿದ್ದೀವಿ. ಈ ಕ್ಲೈಮೇಟಲ್ಲಿ ನಮ್ಮ ಅಮ್ಮನೇ ಹೇಳ್ತೀವಿ ಅಲ್ಲೇ ಈ ಕ್ಲೈಮೇಟಲ್ಲಿ ಊಟಿ ಪ್ಲಾನ್ ಮಾಡ್ಕೊಂಡು. ಸೊ ಈಗ ನಮ್ಮ ಲಗೇಜ್ನ ಅನ್ಪ್ಯಾಕ್ ಮಾಡ್ತೀವಿ. ನೋಡಿ ಬೇಬಿ ನಾನು ವಿಡಿಯೋ ಮಾಡೇ ತಗೊಳ್ಳೆ ಲಗೇಜ್. ಎಲ್ಲೂ ಹೋಗಲ್ಲ ತಾನೆ, ಕಾರಲ್ಲೇ ಇರ್ಲಿ ನಡೀರಿ. ಬಟ್ಟೆ ಹಾಕೋಬಾರ್ದು ನಾಳೆ ಬೆಳಗ್ಗೆ. ಯಾರು ಇವಳು ಹುಟ್ಟಿ ಸೋಂಬೇರಿ ಅಣ್ಣ. ಓಕೆ ಓಕೆ ಹೌದಾ? ಇಲ್ಲಲ್ವಾ? ಓಕೆ ಕಾಶ್ಮೀರಿಗೆ ಡೈರೆಕ್ಟ್ ಆಗಿ ಬಂದಂಗೆ ಆಯ್ತು. ಹಾಯ್ ಗಾಯ್ಸ್, ಫೈನಲಿ ನಾವು ಬಂದ್ವಿ. ನಿಮಗೆ ಟ್ರಿಪ್ಪಿಗೆ ಬಂದು ಫೈನಲಿ ಏನು ಗೊತ್ತಾ, ಊಟ ಮಾಡಿದ್ವಿ ಚೆನ್ನಾಗಿ. ಸೀರಿಯಸ್ಲಿ ಯಾವ್ದು ನನಗೆ ಉಡುಪಿ ಉಡುಪಿ ಅಂತಾನೆ ಬರ್ತೇ ಬೇಬಿ. ಇದು ಊಟಿ ಫುಡ್ಡು ಒಂದು ಚೂರು ಚೆನ್ನಾಗಿಲ್ಲ. ಯಾರು ಟ್ರೈ ಮಾಡಕ್ ಹೋಗ್ಬೇಡಿ. ನೋಡಿ ಇಲ್ಲಿ ಚಳಿ ತಡಿಯಕ್ಕಾಗ್ದಲೆ ಹೆಂಗ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇನ್ನೊಂದು ಬೆಡ್ಶೀಟ್ ಕೇಳೋಣಲ್ಲ ಕಾಂಪ್ಲಿಮೆಂಟ್ರಿ ಅಂತ. ತುಂಬ ಚಳಿ ನಮ್ಮಿಂದ ಆಗ್ತಾನೆ ಇಲ್ಲ. ಆ್ಯಕ್ಚುಲಿ ನಾವು ಬರ್ತಾನೆ ನಿಮಗೆ ರೆಸಾರ್ಟ್ನ ಔಟ್ ಸೈಡ್ ಎಲ್ಲ ತೋರ್ಸೋಣ ಅಂದ್ಕೊಂಡೆ. ಸೀರಿಯಸ್ಲಿ ಕಾಂಟ್. ಎಲ್ಲರೂ ಚಂದ ಹತ್ರ ಕೇಳ್ಕೊಂಡು ಟ್ರಿಪ್ ಪ್ಲಾನ್ ಮಾಡಿ ಯಾವ ಸೀಸನ್ ಅಲ್ಲಿ ಎಲ್ಲಿಗೆ ಹೋಗ್ಬೇಕಂತ ನಮ್ಮ ಹುಡುಗಿ ಹೇಳ್ತಾಳೆ ತುಂಬಾ ಚೆನ್ನಾಗಿ. ನೀವು ಬಂದು ಮಳೆ ಟೈಮಲ್ಲಿ ಮಡಿಕೇರಿಗೆ ಹೋಗ್ಬಿಡಿ, ಚಳಿ ಟೈಮಲ್ಲಿ ಊಟಿ ಕೊಡೈಕನಾಲಿಗೆ ಬಂದ್ಬಿಡಿ. ಸಮ್ಮರ್ ಟೈಮಲ್ಲಿ ರಾಜಸ್ಥಾನ ಎಲ್ಲ ಉರ್ಗೋಗ್ಬಿಡ್ತೀರ. ಇದು ಆಕ್ಚುಲಿ ಚೆನ್ನಾಗಿದೆ. ಸೀರಿಯಸ್ಲಿ ಇದು ನನ್ನ ಪ್ಲಾನ್ ಅಂತ ಅಲ್ಲ, ನಾವು ಸಡನ್ ಆಗಿ ಪ್ಲಾನ್ ಮಾಡಿದ್ದು. ನಾನಾದ್ರೂ ಪರವಾಗಿಲ್ಲ ಊಟಿ ಕರ್ಕೊಂಡ್ ಬಂದಿದ್ದೀನಿ. ಈ ಎರಡು ಮುಖಗಳಿದೆಯಲ್ಲ, ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಬೇಬಿ ಏನೋ ಬಿಸಿನ ಲವರ್ ಜೊತೆ ಯಾರಾದ್ರೂ ಊಟಿಗೆ ಹೋಗ್ತಾರೆ ಈ ಕ್ಲೈಮೇಟ್ ಅಲ್ಲಿ ಅಂತವನೇ. ಎಸ್, ಅದಕ್ಕೆ ನಾವು ಬಂದಿರೋದು. ಬಿಕಾಸ್ ಏನ್ ಗೊತ್ತಾ, ಇಲ್ಲೆಲ್ಲ ನೋವು ಗೊತ್ತಿದೆ ನನಗೆ. ಇಲ್ಲೆಲ್ಲ ಇವಳೊಬ್ಳು ನನಗೆ ಮಾತಾಡಕ್ಕೂ ಬಿಡ್ತಿಲ್ಲ. ಅಲ್ಲೋ ಮಾಲೀಕ್, ಅಲ್ಲೋ ಮಾಲೀಕ್, ಮೇ ಇದರ್ ಕ್ಯಾ ಕರೋ ಮಾಲೀಕ್. ಬೇಬಿ ಇಲ್ಲೆಲ್ಲ ನೋವಾಗ್ತಿದೆ ಬೇಬಿ. ಆಲ್ರೆಡಿ ಗಂಟ್ಲೆಲ್ಲ ಕಸಕಸ ಅಂತಿದೆ. ಬಂದಿರೋದೇ ಇವತ್ತು ಬೆಳಗ್ಗೆ ತಾನೆ ಹೊರಟು ಇವಾಗ ರೀಚ್ ಆಗಿದೆ. ಒಂದು ದಿನ ಊಟಿಲ್ಲ ಇರ್ತಾರೆ, ನಾಳೆ 2 ದಿನ ಕೊಡೆಕನಲ್ ಇರ್ತಾರೆ. ಆಕ್ಚುಲಿ ಇದು ಒಂಥರ ಬೆಳ್ಳಗಾಗ್ತಾರಂತೆ ಸ್ನೋನಲ್ಲಿ. ಹೊರಗಡೆ ಕೂರಿಸ್ತೀನಿ ಇವಾಗ ಕರ್ಕೊಂಡು. ಫಾಗಲ್ಲಿ ನಾವು ಊಟಿಗೆ ಬಂದ್ರೆ ಆ ಫಾಗ್ ನಮ್ಮನ್ನ ಬೆಳ್ಳಗ್ ಮಾಡುತ್ತೆ, ಬೆಣ್ಣೆ ತರ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಮತ್ತೆ ಯಾಕ ಹೊಂಟ್ ಕರ್ಗವನೆ ಅಣ್ಣ ಫಾಗ್ನ ಫೀಲ್ ಮಾಡಿಲ್ಲ. ಬಟ್ ಇಲ್ಲಿ ಯಾರು ಊಟಿಗೆ ಬಂದ್ರೆ ಊಟ ಮಾಡ್ಲೇಬೇಡಿ ಅಂತ ಹೇಳ್ಬೋದು. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ರೈಸ್ ಅಂತೂ ತಿನ್ನಕ್ಕೆ ಹೋಗ್ಬೇಡಿ ಸೀರಿಯಸ್ಲಿ. ನಮ್ ಬೇಬಿ ಅವರು ರೈಸ್ ತಿಂದು ರೈಸಿಗೆ ಡಾಲ್ಡಾ ಹಾಕಿ ಮಾಡಿದ್ದಾರೆ, ವಾಸನೆ ಯಪ್ಪ. ಸೀರಿಯಸ್ಲಿ ಅನ್ನ ಅಳ್ಸೋದಾಗ ಹೇಗಿರುತ್ತೆ ಹಾಗೆ ಇತ್ತು ನಾವು ತಿಂದಾಗ. ಯಾರು ತಿನ್ನಕ್ ಹೋಗ್ಬೇಡಿ. ಏನಿದ್ರು ಚಪಾತಿ, ದೋಸೆ, ಇಡ್ಲಿ ಇದನ್ನ ತಿನ್ಕೊಂಡು ಬದುಕ್ಬೇಕಷ್ಟೇ. ಇಲ್ಲಿ ಕೆಟಲ್ ಇರುತ್ತೆ ಹೇಗಿದ್ರು. ನಾವಿರೋ ಸೊಳ್ಳೆ ಇದೆ ಬೇಬಿ ಇಲ್ಲಿ. ನಮ್ಗೆ ಆಕ್ಚುಲಿ ನಾವು ಸ್ಟೇ ಮಾಡಿರೋದು ವಿಲ್ಲಾ. ಇಲ್ಲಿ ನಮಗೆ ಓಕೆ 3000ಗೆ ಒಂದು ಚಿಕ್ಕ 1 BHK ವಿಲ್ಲಾ ಸಿಕ್ಕಿದೆ. ತುಂಬಾ ಚೆನ್ನಾಗಿದೆ, ನಾಟ್ ಬ್ಯಾಡ್. ನಮ್ಮ ಕರ್ನಾಟಕ ಸೈಡಲ್ಲಿ ಪರ್ ಪರ್ಸನ್ಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ ರೆಸಾರ್ಟ್ಗೆ ಹೋಗಿ. ಈಗ ಒಂದು ರೆಸಾರ್ಟಿಗೆ ನಾವು 3 ಪೀಪಲ್ಸ್ ಹೋಗಿದ್ರೆ ನಿನಗೆ 2000, ಅಲ್ಲಿ 2000 ಪರ್ ಪರ್ಸನ್ ಅಂದರೆ 1 ನೈಟಿಗೆ 6000 ಆಗ್ತಿತ್ತು. ಬಟ್ ಇಲ್ಲಿ ರೂಮ್ ಅಷ್ಟೇ ಚಾರ್ಜ್ ಮಾಡ್ತಾರೆ, ಪರ್ಸನ್ಸಿಗೆ ಚಾರ್ಜ್ ಮಾಡಲ್ಲ. ಅದರಿಂದ ಇಲ್ಲಿ ಬೆಟರ್ ಅಂತ ಹೇಳ್ಬೋದು. ಬಟ್ ಊಟದ ವಿಚಾರದಲ್ಲಿ ಮಾತ್ರ ಸೀರಿಯಸ್ಲಿ ಚೆನ್ನಾಗಿಲ್ಲ. ನಮ್ಗಿನ್ನ 3 ದಿನ ಊಟಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಒಣ ಚಪಾತಿ ತಿನ್ಕೊಂಡು ಆ ಚಪಾತಿ ಹಿಟ್ಟಿಗೆ ಏನ್ ಬೇಬಿ ಅದು ಹಾಕಿದ್ರಲ್ಲ, ಮೈದಾ ಹಾಕಿ ರೊಟ್ಟಿ ತರ ಚಪಾತಿ ಮಾಡ್ತಾರೆ. ವಿ ಕಾಂಟ್ ಈಟ್ ದಟ್. ದೇವರೇ ಭಗವಂತ. ಆದ್ರೆ ತುಂಬಾ ಚಳಿ ಇದೆ, ಬೆಡ್ ಬಿಟ್ಟು ಕೆಳಗಡೆ ಇಳಿಯಕ್ಕೂ ಆಗ್ತಿಲ್ಲ.
ಈಗೆಲ್ಲ ಮಲ್ಕೊಂಡ್ಬಿಡ್ತೀವಿ ಬೆಡ್ಶೀಟ್ ಹಚ್ಕೊಂಡು. ಸಮಯ ಎಷ್ಟಾಗಿದೆ ಅಂದರೆ ಇವಾಗ ತೋರಿಸ್ತೀನಿ, ಇಷ್ಟೇ ಟೈಮ್ ಆಗಿರೋದು, 6-7 ಆಗಿದೆ. ಇನ್ನು 6 ಗಂಟೆ 7 ನಿಮಿಷ. ಈಗೆಲ್ಲ ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಬಿಡ್ತೀವಿ, ಬೆಳಿಗ್ಗೆನೇ ಎದ್ದೇಳೋದು. ನೈಟ್ ಊಟ ಆ್ಯಕ್ಚುಲಿ ನಾನು ಅಂದ್ಕೊಂಡೆ ನಾಳೆ ನೈಟು ಊಟಿ ಸ್ಟ್ರೀಟ್ ಶಾಪ್ ಮಾಡೋಣ ಅಂತ. ಅಲ್ಲ ನೀವೆಲ್ಲ ಹಿಂಗೆ ಆಡಿದ್ರೆ ಇಲ್ಲಿ ಸ್ಟ್ರೀಟ್ ಎಲ್ಲಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಅಂಕಲ್ ಕರ್ಕೊಂಡು ಹೋಗ್ತೀನಿ ಅಂದ್ರು. ಸ್ಟ್ರೀಟ್ ಶಾಪಿಂಗ್ ಇದೆ ಅಂತೆ, ಆ ಲೇಕ್ ಹತ್ರ ಇದೆ, ಚೆನ್ನಾಗಿದೆ. ಓಕೆ ಹೋಗೋಣ. ಅದೇ ದೊಡ್ಡ ದೊಡ್ಡ ಜಾಕೆಟ್ ಹಾಕೊಂಡು ನಿಮ್ಮಿಬ್ರನ್ನ ಕರ್ಕೊಂಡು ಹೋಗ್ತೀನಿ. ಅದು ಇನ್ನೊಂದು ಸ್ವಲ್ಪ ಮನೆಯಿಂದ ಆಚೆ ಎಳ್ಕೊ ಬರೋದು ಕಷ್ಟಕರವಾದ ಕೆಲಸ. ಏನಾದ್ರೂ ಮಾಡಿ ಎಳಿಲೇಬೇಕು. ದಯವಿಟ್ಟು ಹೋಗ್ಬೇಡ. ಏನ್ ಮಾಡ್ಕೊಡ್ಲಿ? ಬಿಸಿನೀರು ಕೊಡ್ಲಾ? ಬಿಸಿನೀರು, ಕಾಫಿ, ಟೀ? ಕಾಫಿ, ಒಂಚೂರು ಕಾಫಿ ಮಾಡ್ಕೊಡಿ. ಅದೇನೋ ಇಟ್ಟಿದ್ದಾರೆ ಕಣೆ, ಟಾಟಾ ಅಂತೆ, ಟಾಟಾ ಅದು ಕಂಪನಿ. ಡಿಪ್ ಮಾಡಿ ಕುಡಿದ್ಬಿಡಿ ಅಂತ ಅಂದ ಅವಣ್ಣ. ಹಾಲಿಲ್ಲ, ಬರೀ ಬ್ಲಾಕ್ ಕಾಫಿ. ಊಟಿ ಹಾಲಿರೋದು ಕಾಫಿ ಬೇಕಾ? ಅಲ್ಲ ಅವ್ರಿಗೆ ಆರ್ಡರ್ ಮಾಡ್ಬೇಕು. ಕಂಡ್ರೆ ನಿದ್ದೆ ಇಲ್ಲಲ್ಲ ಬೇಬಿ, ರಾತ್ರಿ ಎಲ್ಲ 4 ಬ್ಯಾಗ್. ಅದೇ ನೀವು ನೋಡಿದ್ರಲ್ಲ, ಅದೆಲ್ಲ ಪ್ಯಾಕ್ ಮಾಡಿಸಿದ್ವಿ ರಾತ್ರಿ. ಆ್ಯಕ್ಚುಲಿ ನಾವಿರೋ 4 ದಿನಕ್ಕೆ 4 ಬ್ಯಾಗ್ ತಂದಿದ್ದೀವಿ ಅಲ್ವಾ ಬೇಬಿ? ಒಂದು ಬ್ಯಾಗಲ್ಲಿ ಏನಿದೆ ಅಂತ ಆಮೇಲೆ ರಿವೀಲ್ ಮಾಡ್ತೀನಿ, ಇನ್ನೊಂದು ಬ್ಯಾಗಲ್ಲಿ ಏನಿದೆ ಅಂತ ಆಮೇಲೆ ರಿವೀಲ್ ಮಾಡ್ತೀನಿ, ಎಲ್ಲ ಆಮೇಲೆ ರಿವೀಲ್ ಮಾಡೋದು. ಆ್ಯಕ್ಚುಲಿ ನಮ್ಮ ಥರ ಹುಡುಗಿರೆಲ್ಲರೂ ತೊಗೊಂಡೋಗ್ತಾರೆ ಯೂಸ್ವಲಿ, ಏನು ಬೇಕದು. ನಾನು ಸ್ವಲ್ಪ ಜಾಸ್ತಿನೇ ತಂದಿರ್ತೀನಿ. ಈ ಕಡೆಯಿಂದ ಏನು ಹಾಕೊಳ್ದೆ ಇವತ್ತು ಇಡೀ ದಿನ ಎಷ್ಟೊಂದು ಪ್ಲೇಸ್ ಸುತ್ತಿದ್ವಿ. ಇದೊಂದೇ ಡ್ರೆಸ್ಸಲ್ಲಿ ಇದ್ವಿ, ಲಿಫ್ಟ್ ಕೂಡ ಹಾಕಿಲ್ಲ. ಹಾಕೊಳ್ದೆ ಹೋಗ್ತಾರೆ ಅಲ್ಲ ಅಂದ್ರೆ ಆ ಥರ ಅಲ್ಲ, ತಂದಿರೋದೆಲ್ಲಾನು ಯುಟಿಲೈಸ್ ಮಾಡ್ಕೊಳಲ್ಲ. ಅದ್ರಲ್ಲಿ ಕೆಲವೊಂದು ಡ್ರೆಸ್ನ ಮಾತ್ರ ಹಾಕೊಂಡಿರ್ತೀವಿ, ಒಂದು 3-4 ಹಾಕೊಬೋದು. ತಂದಿರೋದು ಎಷ್ಟೊಂದು ತಂದಿದ್ದೀವಿ ಹೇಳು. ಇವಳು ಅದ್ರಲ್ಲಿ ಬೇರೆ ಒಂದೇ ಡ್ರೆಸ್ಸು ಮಹಾರಾಷ್ಟ್ರ ಡ್ರೆಸ್ ಏನು ಮಾಡೋಕ್ಕಾಗತ್ತ. ಓಕೆ, ಇವತ್ತಿನ ಬ್ಲಾಗ್ನ ಇವಾಗೆ ಮುಗಿಸ್ತಾ ಇದೀವಿ. ಇವಾಗ ಮುಗ್ಸಲ್ಲ, ಇನ್ನೂ ಸ್ವಲ್ಪ ಹೊತ್ತು ಕಾಫಿ ಗೀಫಿ ಕುಡಿದು ಅದನ್ನು ಸೇರಿ ಮಾಡಿ ಒಂದು ಎಪಿಸೋಡ್ ತರ ಓಡಿಸ್ಬಿಡ್ತೀವಿ. ಸೀರಿಯಲ್, ವೆಬ್ ಸೀರಿಯಲ್ಸ್ ತರ ನೋಡಿ ಅದ್ರಲ್ಲಿ ಏನೇನೈತೆ ಮಾತಾಡ್ಬೇಕು ಅಂದ್ರೆ ನಂಗೆ ಮಾತೇ ಬರ್ತಿಲ್ಲ. ಅವಳು ಮಾತೇ ಆಡಲ್ಲ, ನಮ್ ಸಿಂಧು ಮಾತೇ ನಿಲ್ಸಲ್ಲ. ನಾನು ಮಾತೇ ಬರಲ್ಲ ಮತ್ತೆ ಅಲ್ಲ, ನನಗ್ ಮಾತು ಬರಲ್ಲ. ನೀನ್ ಮಾತಾಡೋದು ನಿಲ್ಸಲ್ಲ, ಇವ್ನು ಮಾತಾಡಲ್ವಾ? ನೀನು ಅದೇ ನನಗೆ ಮಾತು ಬರಲ್ಲ, ಮಾತೇ ಬರಲ್ಲ. ಇವ್ರು ಮಾತು ಬಂದ್ರು ಮಾತಾಡಲ್ಲ. ಹಾಗೆ ಬಟ್ ನಾನು ಮಾತಾಡ್ತೀನಲ್ವಾ ಬೇಬಿ, ನಿನ್ ಜೊತೆ ಯಾವಾಗ ನಾನೇ ಮಾತಾಡ್ತೀನಿ. ಇವ್ರು ಮಾತೇ ನಿಲ್ಸಲ್ಲ. ಆದ್ರೆ ನಿಲ್ಸಿದ್ ಯಾವಾಗ ಅಂದ್ರೆ ಹೊಟ್ಟೆ ಹಸ್ದಾಗ. ಊಟ ಕೊಟ್ರೆ ಮತ್ತೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಮೇ ಬಿ ಹೊಟ್ಟೆ ಹಸ್ತಿದ್ಯಾ ಸ್ವಲ್ಪ ಬೇಬಿ? ಮಾತಾಡ್ತೀನಿ ಅಷ್ಟೇ. ಹೊಟ್ಟೆ ಟೀ ಬೇಕು, ಬ್ರೆಡ್ ಬೇಕು. ಸ್ವಲ್ಪ ಸೈಲೆಂಟ್ ಆಗಿದ್ದಾಗ ಜೋರಾಗಿ ಮಾತಾಡ್ಬೇಕಂದ್ರೆ ಯಾರಾದ್ರೂ ಊಟ ಬೇಕು. ಕೊಡಿಸ್ಬೇಕು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಕಾಫಿ ಮಾಡ್ಕೊಡೋದಕ್ಕೆ ಯಾರಾದ್ರೂ ಬೇಕು ಅಂತ. ಮತ್ತೀಗ ಇವತ್ತೇ ಫಸ್ಟ್ ಟೈಮ್ ಹೇಳ್ತಿರೋದು ನಾನು. ಲೇ, ಏನೇನು ಹೊಚ್ಕೊಂಡಿದ್ಯಾ ನೀನು? ಮರಿಬೇಡಿ. ಮಾಡ್ಕೊಳ್ಳಿ, ನಾನು ಹಿಂಗೆ ಹೋಗ್ಬೇಕು ಅಂತ ತಲೆಯಲ್ಲಿ ಕೂದ್ಲಿಲ್ದಂಗೆ ಈ ಚಳಿ ಕೂದಲೆಲ್ಲ ಉದ್ರೋಗಿ ಸಣ್ಣಾಗಿ ಊಟ ಇಲ್ದಂಗೆ ಹೋಯ್ತೀನಿ ಅಂತ ನನಗೆ ಅನ್ನಿಸ್ತೈತೆ. ಡೋಂಟ್ ವರಿ, ನಿನ್ ಸ್ಕೆಲಿಟನ್ ಆದ್ರೂ ಕರ್ಕೊಂಡೋಗಿ ನಾನು ಬೆಂಗಳೂರಲ್ಲಿ ಬಿಡ್ತೀನಿ. 100% ಬೇಬಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್, ಸಿ ಯು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.